ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಅಮೇಜಿಂಗ್ ಬ್ರೇಕ್ಫಾಸ್ಟ್ ಕ್ರಿಸ್ಪಿ ವರಮಹಾಶೈಲಿ ಪ್ಯಾನ್ ಕೇಕ್ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಗ್ಯಾಸ್ ಇಟ್ಟು ಒಂದು ಪಾನನ್ನು ಇಟ್ಕೊಂಡೆ. ಅದರಲ್ಲಿ 1 ಕಪ್ಪಿನಷ್ಟು ಶಾವಿಗೆಯನ್ನು ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಫ್ರೈ ಆದರೆ ಸಾಕು. ಸೀದಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಫ್ಲೇಮನ್ನು ಹೈ ಇಡ್ಲಿಕ್ಕೆ ಹೋಗಬೇಡಿ. ಸೇಮ್ ಕ್ವಾಂಟಿಟಿ ನಾವು ಶಾವಿಗೆಯನ್ನು ಎಷ್ಟು ತಗೊಂಡಿದ್ವಿ ಅಷ್ಟೇ ಪ್ರಮಾಣದಷ್ಟು ರವಾನ ಹಾಕೊಂಡ್ಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಹೇಳಿದ ಹಾಗೆ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಫ್ರೈ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೊತಾ ಇದ್ದೀನಿ. ಇದರಲ್ಲಿ ರುಚಿಗೆ ಅನುಸಾರ 3/4 ಸ್ಪೂನಷ್ಟು ಉಪ್ಪನ್ನು ಹಾಕೊಂಡು 1 ಸ್ಪೂನಷ್ಟು ವೆನಿಗರನ್ನು ಹಾಕೋತಾ ಇದ್ದೀನಿ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ವೆನಿಗರ್ ಇಲ್ಲ ಅಂತಂದರೆ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸ ಇಲ್ಲ 1 ಹೋಳು ಲಿಂಬೆಹಣ್ಣಿನ ರಸವನ್ನು ಹಾಕೋಬಹುದು. ನಂತರ 1/4 ಕಪ್ಪಿನಷ್ಟು ಫ್ರೆಶ್ ಮೊಸರನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ. ನೀವು ಮೊಸರನ್ನು 1 ಕಪ್ಪಿನವರೆಗೆ ಕೂಡ ಹಾಕೋಬಹುದು, ಆದರೆ ಫ್ರೆಶ್ ಮೊಸರಿರಲಿ, ಹುಳಿ ಮೊಸರು ಬೇಡ. ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕೊಂಡೆ. ಒಂದೇ ಸಾರಿ ನೀರು ಹಾಕಲಿಕ್ಕೆ ಹೋಗಬೇಡಿ, ಮೊದಲಿಗೆ ಕಮ್ಮಿ ಹಾಕೊಳ್ಳಿ, ನಂತರ ನಾವು ಮತ್ತೆ ಆ್ಯಡ್ ಮಾಡ್ಕೋಬಹುದು. ಜಾಸ್ತಿ ಆದರೆ ಏನು ತೊಂದರೆ ಏನಿಲ್ಲ. ನಿಮಗೆ ಅಕಸ್ಮಾತಾಗಿ ನೀವು ಹಾಕೋದ್ರಲ್ಲಿ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ರವಾನೋ ಸ್ವಲ್ಪ ಇಲ್ಲ ಶಾವಿಗೆನೋ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡು ಕನ್ಸಿಸ್ಟೆಂಟೇನೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. 5 ನಿಮಿಷ ಇದನ್ನು ರೆಸ್ಟಿಗೆ ಬಿಡೋಣ. ಅಷ್ಟರಲ್ಲಿ ನಾವು ಬೇಕಾಗಿರುವಂಥ ಸಾಮಗ್ರಿಯನ್ನೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ 5 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಹಾಕಿರುವಂಥ ಎಲ್ಲ ಮೊಸರು ಮತ್ತು ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಇಷ್ಟು ಗಟ್ಟಿಗಾಗಿದೆ, ಹೀಗಾಗಿರಬೇಕು. ನಮ್ಮ ಕನ್ಸಿಸ್ಟೆಂಟಿ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ 3/4 ಇಂಚಿನಷ್ಟು ಶುಂಠಿಯನ್ನು ತುರ್ಕೊಂಡು ಹಾಕೊಂಡೆ. 4 ರಿಂದ 5 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿರೋದು, 1 ಸ್ಪೂನು ಜೀರಿಗೆ ತರಿಯಾಗಿ ಕುಟ್ಕೊಂಡಿರೋದು, ಒಂದಿಷ್ಟು ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋದು, ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನೇ ಚಿಕ್ಕಿಗೆ ಕಟ್ ಮಾಡ್ಕೊಂಡಿರೋದು, 2 ಕ್ಯಾರೆಟನ್ನು ತುರ್ಕೊಂಡಿರೋದು. ಇಷ್ಟೊಂದಿದೆ ಬಂಧುಗಳೇ, ಸರಿಸುಮಾರಾಗಿ 2 ಕಪ್ ಆಗುತ್ತೆ. ಇದು ನೀಟಾಗಿ ಎಲ್ಲ ಸಾಮಗ್ರಿಯನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಹೆಲ್ತಿನೂ ಕೂಡ ಬಂಧುಗಳೇ, ರುಚಿನೂ ಕೂಡ ಇರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟು. ಅದು ಮತ್ತೆ ತುಂಬ ಕಡಿಮೆ ಎಣ್ಣೆಯಲ್ಲಿ ಕೂಡ ನಾವು ಇದನ್ನು ರೆಡಿ ಮಾಡ್ಕೋತೀವಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತೀನಿ ಬಂಧುಗಳೇ. ಇದರಲ್ಲಿ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಮೇಲೆ ನಮಗೆ ಇಷ್ಟು ಕ್ರಿಸ್ಪಿ ಆಗಿರುತ್ತೆ, ಗರಿ ಗರಿ ಆಗಿರುತ್ತೆ, ಒಳಗಡೆಗೆ ಸ್ಮೂತ್ ಆಗಿರುತ್ತೆ ಬಂಧುಗಳೇ. ಹಾಗಾಗಿ 1 ಸ್ಪೂನನ್ನು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಂಧುಗಳೇ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗ ನೋಡಿ ನಾವು ಕಲಿಸಿರುವಂಥ ಕನ್ಸಿಸ್ಟೆಂಟಿ ಈಗ ರೆಡಿ ಆಯಿತು. ಯಾಕಂದರೆ ನಮ್ಮ ಈರುಳ್ಳಿಯಲ್ಲಿ ತೇವಾಂಶ ಇರುತ್ತಲ್ವ, ಅದು ಬಿಟ್ಕೊಳ್ಳುತ್ತೆ. ಪರ್ಫೆಕ್ಟ್ ಆಗಿರುವಂಥ ಕನ್ಸಿಸ್ಟೆಂಟಿ. ಇವಾಗ ಪಕ್ಕಕ್ಕಿಟ್ಟು ಗ್ಯಾಸನ್ನು ಹಚ್ಚಿ ಒಂದು ಪ್ಯಾನನ್ನು ಇಟ್ಕೋತಾ ಇದ್ದೀನಿ. ಅದರಲ್ಲಿ 3 ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಇದನ್ನು ಶಾಲು ಫ್ರೈ ಮಾಡ್ತಾ ಇದ್ದೀವಿ, ಡೀಪ್ ಫ್ರೈ ಮಾಡ್ತಾ ಇಲ್ಲ. ನಿಮಗೆ ಜಾಸ್ತಿ ಎಣ್ಣೆ ಬಿದ್ದರೂ ಕೂಡ ಓಕೆ ಅನ್ನೋದಾದರೆ ಡೀಪ್ ಫ್ರೈ ಕೂಡ ನೀವು ಮಾಡ್ಕೋಬಹುದು. ಇವಾಗ ನೋಡಿ ಎಣ್ಣೆಯನ್ನು ಹಾಕೊಂಡು ಫುಲ್ ಸ್ಪ್ರೆಡ್ ಮಾಡಿಕೊಂಡು ಅದರಲ್ಲಿ ಶಾವಿಗೆಯನ್ನು ಹಾಕೋತಾ ಇದ್ದೀನಿ. ನಿಮ್ಮ ಪ್ಯಾನ್ನಲ್ಲಿ ಎಷ್ಟು ಕೂಡುತ್ತೆ ಅನ್ನೋದು ನೋಡಿಕೊಂಡು ನೀವು ಶಾವಿಗೆಯನ್ನು ಹಾಕೋಬೇಕಾಗತ್ತೆ. ನಂದರಲ್ಲಿ ಸ್ವಲ್ಪ ನಮಗೆ ಆಲ್ರೆಡಿ ನಮ್ಮ ಪ್ಯಾನಲ್ಲಿ ಎಷ್ಟು ಕೂಡುತ್ತೆ ಅಂತ ಗೊತ್ತಾಗುತ್ತಲ್ವಾ. ಹಾಗಾಗಿ ಈ ಪ್ಯಾನಲ್ಲಿ ನನಗೆ 3 ಕೂಡುತ್ತೆ. ಹಾಗಾಗಿ ನಾನು 3 ರೆಡಿ ಮಾಡ್ಕೊಳ್ಳಿಕ್ಕೆ ಶಾವಿಗೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈಗ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪಗನೇ ಇರಲಿ, ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ತುಂಬ ಅಂದರೆ ತುಂಬ ಕಡಿಮೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿನೂ ಆಗಿರುತ್ತೆ, ಹಾಗೆ ಹೆಲ್ತಿ ಕೂಡ, ನಾಲ್ಗೆ ರುಚಿನೂ ಕೊಡುತ್ತೆ. ಈಗ ನೋಡಿ 3 ನಾನೀಗ ರೆಡಿ ಮಾಡಿಕೊಂಡೆ. ಮೇಲೆ ಸ್ವಲ್ಪ ಶಾವಿಗೆಯನ್ನು ಹಾಕೋತಾ ಇದ್ದೀನಿ. ಎಲ್ಲಕ್ಕೂ ಸ್ವಲ್ಪ ಮೇಲೆ ಕೂಡ ಶಾವಿಗೆಯನ್ನು ಹಾಕ್ಕೊಳ್ಳಿ. ನನಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಬಂಧುಗಳೇ, ಸಖತ್ತಾಗಿರುತ್ತೆ ಬಂಧುಗಳೇ. ಇದ್ರ ಜೊತೆಗೆ ಪೀನಟ್ ಚಟ್ನಿ ಮಾಡಿದ್ದೀನಿ ಬಂಧುಗಳೇ, ಅದ್ರ ಜೊತೆಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ಮೇಲೆ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿ ಸಾಕೋಬೇಕು. ನಮ್ಮ ಪ್ಲೇಸ್ ಕಡಿಮೆ ಇರೋದ್ರಿಂದ ಹುಷಾರಾಗಿ ನಾವು ಟರ್ನ್ ಮಾಡ್ಕೋಬೇಕಾಗತ್ತೆ. ಕಷ್ಟ ಏನೂ ಆಗಲ್ಲ, ಈಸಿಯಾಗಿಯೇ ನಾವು ಮಾಡ್ಕೋಬಹುದು. ಏನು ಬ್ರೆಕ್ಕದು ಏನೂ ಆಗಲ್ಲ ಬಂಧುಗಳೇ.
ನೋಡಿ ಹೀಗೆ ಈಸಿಯಾಗಿ ನಾವು ಹಿಂಗೆ ಟರ್ನ್ ಮಾಡಿಕೊಂಡ್ರೆ ಆಯಿತು. ಹಿಂಗೆ ಎರಡೂ ಕಡೆಗೆ ನಾವು ಗರಿ ಗರಿ ಆಗೋವರೆಗೆ ಹೊಂಬಣ್ಣ ಬರುವಾಗೆ 3ರಿಂದ 4 ಸಾರಿ ಹೀಗೆ ನಾವು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಹೊಳ್ಳಿಸಿ ಹಾಕ್ತಾ ಫ್ರೈ ಮಾಡಿಕೊಂಡು ಚೆನ್ನಾಗಿ ನಾವು ಸ್ವಲ್ಪ ಒತ್ತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಬಂಧುಗಳೇ. ಇಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಬಂಧುಗಳೇ. ದಿನ ಒಂದೊಂದು ಹೊಸದಾಗಿ ನಾವು ಬ್ರೇಕ್ಫಾಸ್ಟು ಮಾಡ್ಕೊಂಡಂಗಾಗುತ್ತೆ. ಈವ್ನಿಂಗ್ ಟೀ ಟೈಮು ಕೂಡ ಮಾಡ್ಕೋಬಹುದು. ಮಕ್ಕಳಿಗೆ ಕೂಡ ವೆರೈಟಿ ಡಿಶಸ್ಸು ಕೂಡ ರೆಡಿ ಆಗುತ್ತೆ ಬಂಧುಗಳೇ. ಯಾರಾದರೂ ಮನೆಗೆ ಗೆಸ್ಟ್ ಬಂದರು ಅಂದರೆ ದಿಢೀರಾಗಿ ಮಾಡಿಕೊಡುವಂಥ ಹೊಸ ಥರ ತಿಂಡಿ ಕೂಡ ಆಗುತ್ತೆ ಬಂಧುಗಳೇ. ಅವರು ಮೊದಲು ತಿಂದು ಹೇಳ್ತಾರೆ ಹೊಟ್ಟೆ ತುಂಬಿ ತೃಪ್ತಿಯಾಗಿ ದಿಲ್ ಖುಷಿ ಆಯಿತು ನಮಗೆ ಇದನ್ನು ತಿಂದು ಅಂತ, ಅಷ್ಟೊಂದು ರುಚಿಯಾಗಿರುತ್ತೆ ಬಂಧುಗಳೇ. ಈ ದಿಲ್ ಖುಷಿ ಆಗುವಂಥ ರೆಸಿಪಿಯನ್ನು ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಮಗೆ ರೆಡಿ ಆಯಿತು ಎಲ್ಲ. ಇವಾಗ ಹೊಂಬಣ್ಣ ಬಂತು, ಕ್ರಿಸ್ಪಿ ಆಯಿತು. ಇವಾಗ ಒಂದು ಪ್ಲೇಟಿನಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈ ಹೊಸ ರುಚಿಯ ಬ್ರೇಕ್ಫಾಸ್ಟ್ ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ನೋಡಿ ಇದನ್ನು ಎಲ್ಲಾನು ಹೀಗೆ ರೆಡಿ ಮಾಡಿಕೊಂಡ್ರೆ ಆಯಿತು. ತಡ ಯಾಕೆ ಬಂಧುಗಳೇ, ಸರ್ವ್ ಮಾಡಿದ್ದೀವಿ. ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿಬಿಡೋಣ. ರುಚಿ ಆಹಾಹಾ ಸಖತ್ತಾಗಿದೆ ಬಂಧುಗಳೇ. ಮೇಲೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ, ಒಳಗಡೆ ಸ್ಮೂತಿ ಆಗಿರುತ್ತೆ. ನಾವು ಕಡಿಮೆ ಆಯಿಲಲ್ಲಿ ಮಾಡಿರುವಂಥ ಈ ಹೆಲ್ತಿ ಬ್ರೇಕ್ಫಾಸ್ಟು ನಮ್ಮ ಪೀನಟ್ ಚಟ್ನಿ ಜೊತೆಗೆ ಆಹಾಹಾ ಸೂಪರ್ ಎಕ್ಸಲೆಂಟ್ ಆಗಿರುತ್ತೆ ಬಂಧುಗಳೇ. ಈ ಪೀನಟ್ ಚಟ್ನಿ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ, ನೋಡಿ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ ಹೇಗೆ ಮಾಡಬೇಕು ಅಂತ. ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.